ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಬ್ರೆಡ್ ಆಲೂಗಡ್ಡೆ ಹಾಕಿ ಸ್ಯಾಂಡ್ವಿಚ್ ಮಾಡೋಣ. ಈಸಿಯಾಗಿ ಬ್ರೇಕ್ಫಾಸ್ಟ್ ನಿಮಗೆ ಮಕ್ಕಳಿಗೆ ಸ್ನ್ಯಾಕ್ಸ್ನ ಲಂಚ್ ಬಾಕ್ಸ್ನ ಏನಂದ್ರೆ ಹಾಕ್ಬೇಕು, ಈಸಿಯಾಗಿ ಬೇಗ ರೆಡಿ ಆಲೂಗಡ್ಡೆ ಹಾಕಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ. ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಬ್ರೆಡ್ ಇಲ್ಲಿ ಹಾಕಿಟ್ಟಿದ್ದೀವಿ. ಒಂದು 2 ಆಲೂಗಡ್ಡೆ ಚೆನ್ನಾಗಿ ಕುಕ್ಕಾಗಿ ಒಡೆದು ಹಾಕಿಟ್ಟಿದ್ದೀವಿ. ಅರ್ಧ ಈರುಳ್ಳಿ ಕಟ್ ಮಾಡಿದ್ದು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದೆಲ್ಲ ಆಲೂಗಡ್ಡೆ ಎಲ್ಲ ಹಾಕಿ ಒಂದು ಮಿಕ್ಸ್ ಹಾಕೋಣ. ಉಪ್ಪು ಹಾಕಿ ನಾನು ಹಾಕಿದ್ದು ಆಲೂಗಡ್ಡೆ, ಅದಕ್ಕೆ ಉಪ್ಪು ಹಾಕಿ ಬೇಡ. ಇದು ರೆಡಿಯಾಗಿದ್ದು. ಇನ್ನೊಂದು ಪಾತ್ರದಲ್ಲಿ ಮೊಟ್ಟೆ ಹಾಕೋಣ. ನಾನು 3 ಮೊಟ್ಟೆ ಹಾಕೋದು. 3 ಮೊಟ್ಟೆ ಕಟ್ ಮಾಡಿ ಇಟ್ಟಿದ್ದೀವಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಮೆಣಸು ಕಾಳು, ಪೆಪ್ಪರ್ ಒಂದು ಕ್ರಷ್ ಮಾಡಿದ್ದು ಹಾಕೋಣ. ಒಂದು ಟೀ ಸ್ಪೂನ್ ಹಾಕಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಒಂದೇ ಟೀ ಸ್ಪೂನು ಮೈದಾ ಹಿಟ್ಟು ಹಾಕೋಣ. ಈ ಮೊಟ್ಟೆಯಲ್ಲಿ 1 ಟೀ ಸ್ಪೂನು, 2 ಟೀ ಸ್ಪೂನು ಹಾಲು ಹಾಕಬೇಕು. 2 ಟೀ ಸ್ಪೂನು ಹಾಲು ಹಾಕಿ ಮೈದೆ ಹಾಕಿ ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಹಾಕೋಣ. ಒಂದು ಹ್ಯಾಂಡ್ ಮಿಕ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಎಲ್ಲ ಮೈದಾ ಡೈರೆಕ್ಟ್ ಹಾಕಬಾರ್ದು, ನನಗೆ ಗೊತ್ತಿಲ್ಲ. ಏನಂದ್ರೆ ಅದೊಂದಂದರೆ ಉಂಡೆ ಥರನೇ ಆಗುತ್ತೆ. ಯಾವುದಂದ್ರೆ 1 ಟೀ ಸ್ಪೂನು ಮೈದಾ ಹಾಕಿ ಅದು ಸ್ವಲ್ಪ ನೀರು ಹಾಕಿ ಕಲಸಿ, ಇಲ್ಲಾಂದರೆ ಸ್ವಲ್ಪ ಹಾಲು ಹಾಕಿ ಕಲಸಿ ಮೊಟ್ಟೆಯಲ್ಲಿ ಹಾಕಬೇಕು. ನಮ್ಮದು ಈ ಥರನೇ ಪ್ಲೇಟ್ ಇರುತ್ತಲ್ಲ, ಫ್ಲಾಟಾಗಿ ಒಂದು ಪ್ಲೇಟು, ನಮ್ಮದು ಮುಟ್ಟ ಮಿಕ್ಸ್ ಇದರೆಲ್ಲ ಹಾಕಬೇಕು. ಬ್ರೆಡ್ಡೆಲ್ಲ ಸಿಕ್ ಮಾಡೋಕ್ಕಲ್ಲ. ಇನ್ನೇನೂ ಇಲ್ಲ, ನಮ್ಮದು ಆಲೂ ಮಿಕ್ಸ್ ಇಲ್ವಾ, ಅದು ಬ್ರೆಡ್ಡಿಲ್ಲ ಹಾಕ. ಒಂದು ಸ್ಪೂನಲ್ಲಿ ಹಾಕಿ ಈ ರೀತಿಲಿ ಒಂದು ಬ್ರೆಡ್ಡಿಲೇಕೆಲ್ಲ ಹಾಕ. ಈಗ ಆಲೂ ಎಲ್ಲ ಹಾಕಿಟ್ಟಿದ್ದೀವಿ. ಮುಟ್ಟ ಮಿಕ್ಸಲ್ಲನ್ನು ಹಾಕ. ಈಗ ನಮ್ಮದು ತವ ಬಿಸಿಯಾಗಿರುತ್ತೆ. ಈ ರೀತಿಲೆಲ್ಲ ಹಾಕ. ಈಗ ಹಾಕಿಟ್ಟಿದ್ದೀವಿ. ಒಂದು ಸೈಡ್ ರೆಡಿ ಹಾಕೊಂಡು ತಿರುಗಿ ಹಾಕಿಡಬೇಕು. ತಿರುಗಿ ಹಾಕಿಲ್ವ ಅದ್ರ ಮೇಲೆ ಸ್ವಲ್ಪ ಮುಟ್ಟ ಮಿಕ್ಸ್ ಹಾಕೋಣ. ಈಗ ಅದೊಂದು ತಿರುಗಿ ಹಾಕಿಟ್ಟಿದ್ದೀವಿ. ಈಗ ನಮ್ಮದು ರೆಡಿಯಾಗಿದ್ದು ಪ್ಲೇಟ್ಲಿ ಹಾಕ. ಈಗ ನಮ್ಮದು ಬ್ರೆಡ್ ಆಲೂಗಡ್ಡೆ ಸ್ಯಾಂಡ್ವಿಚಿ ರೆಡಿಯಾಗಿದ್ದಲ್ವಾ. ನಿಮ್ಗೆ ಇಷ್ಟ ಅಲ್ಲ ಅಂದರೆ ಇಷ್ಟ ಅಲ್ಲ ಅಂದರೆ ಎಗ್ಲಿ ಹಾಕಬೇಡ. ಸುಮ್ಮನೆ ಮೈದಾ ಹಿಟ್ಟು ಸ್ವಲ್ಪ ಹಾಕಿ ಅದೆಲ್ಲೊಂದು ಟಿಪ್ ಮಾಡಿ ಇದೇ ರೀತಿಲೊಂದು 2 ಸೈಡು ರೆಡಿ ಹಾಕಿಡಬೇಕು. ಜಾಸ್ತಿ ಆಯಿಲ್ ಏನು ಬೇಡ. ನಿಮ್ಗೆ ಆಯಿಲ್ ಇಷ್ಟ ಅಲ್ಲ ಅಂದ್ರೆ ಬಟ್ರ ಗೀಯ ಏನಾದರೂ ಅದಾಮ ಒಳ್ಳೆಯದು. ನಾವು ಆಯಿಲ್ ಹಾಕಿದ್ದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸ್ನ ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.